ಇದೆ ಬಿ ಜೆ ಪಿಯ ಒಳ ಜಗಳ. ಇದನ್ನು ಕಥೆ ಅಲ್ಲ ಧಾರಾವಾಹಿ ಅಂತ ಯಾಕೆ ಹೇಳಿದೆ ಅಂದರೆ ಈ ಕಾರಣಕ್ಕೆ. 3 ಬಣಗಳಿದ್ವು, ನಿಧಾನಕ್ಕೆ ಅವು 2 ಬಣಗಳಾಗ್ತಾ ಇರೋ ಹಂಗೆ ಕಾಣಿಸ್ತಾ ಇದೆ. ಅಂದರೆ ಈ ತಟಸ್ಥರ ಬಣ ಇತ್ತಲ್ಲ, ಅವರು ಉಳಿದ 2 ಬಣಗಳ ಪೈಕಿ 1 ಬಣ ಸೇರಿಕೊಂಡು ಬಿಡ್ತಾರೇನೋ ಅನ್ನುವ ರೀತಿಯಲ್ಲಿ ಇವತ್ತು ರಾತ್ರಿ ತಟಸ್ಥ ಬಣದ್ದೊಂದು ಮೀಟಿಂಗ್ ಆಗ್ತಾ ಇದೆ. ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಗೊತ್ತಾಗುತ್ತೆ. ಒಂದು ಮೀಟಿಂಗು, ಅವರೆಲ್ಲ ಸೇರ್ಕೊಂಡು ಹೈಕಮಾಂಡಿಗೆ ಪತ್ರ ಬರೀತಾರಂತೆ. ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಷಯದಲ್ಲಿ ನಮ್ಮನ್ನು ಕಡೆಗಣಿಸಲಾಗಿದೆ, ಬೇಕಾದಂಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಈಗ ಸಂಘಟನಾತ್ಮಕವಾಗಿ ಬಿ ಜೆ ಪಿ 36 ಜಿಲ್ಲೆಗಳನ್ನು ಮಾಡ್ಕೊಂಡಿದೆ. ಸಂಘಟನಾತ್ಮಕವಾಗಿ ಈಗ ಬೆಳಗಾವಿ 2 ಜಿಲ್ಲೆ, ಬೆಂಗಳೂರಿನಲ್ಲಿ 3 ಜಿಲ್ಲೆ. ಹಾಗೆ ಬೆಂಗಳೂರಿನ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯ ವಿಷಯದಲ್ಲಿ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣರು ಬೇಜಾರಾಗಿದ್ದಾರಂತೆ. ಚಿಕ್ಕಮಗಳೂರಿನ ಆಯ್ಕೆಯ ವಿಷಯದಲ್ಲಿ ಸಿ ಟಿ ರವಿ ಬೇಜಾರಾಗಿದ್ದಾರೆ. ಹೀಗೆ ಎಲ್ಲ ಸೇರ್ಕೊಂಡು ಪತ್ರ ಬರೀತಾರಂತೆ ಹೈಕಮಾಂಡಿಗೆ. ಹಿಂಗಾಗಿದೆ, ಏನು ಮಾಡುವಂತೀರಿ ನಮಗೆ ಅಂತ ನೋಡೋಣ. ಮೀಟಿಂಗ್ ಆದಮೇಲೆ ಏನೇನಾಯಿತು ಅಂತ ಹೇಳ್ತೀವಿ. ಬರ್ತವೆ ಸುದ್ದಿಗಳು, ಹೊರಗೆ ಬರ್ತವೆ. ಇವತ್ತು ರಾತ್ರಿ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಭಿನ್ನರದೊಂದು ಮೀಟಿಂಗು. ಅದು ಪ್ರಿಲಿಮಿನರಿ ಮೀಟಿಂಗ್ ಅಂತೆ. ಈಗ ಸಂಘಟನಾ ಪರ್ವ ನಡೀತಾ ಇದೆ ಬಿ ಜೆ ಪಿದು. ಕೆಳಗಿನಿಂದ ಮೇಲಿನ ಹಂತದ ತನಕ ಸಂಘಟನೆಯಲ್ಲಿ ಯಾರ್ಯಾರನ್ನ ಹೆಂಗೆ ಆಯ್ಕೆ ಮಾಡಬೇಕು ಅಂತ. ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ತನಕ ಬಂದು ನಿಂತಿದೆ. ರಾಜ್ಯಾಧ್ಯಕ್ಷರದೊಂದು ಆಯ್ಕೆ ಆಗಬೇಕು. ಇದನ್ನು ಅಮಿಕಬಲಿ ಮಾಡಿ ಮುಗಿಸಿ ಅಂತ ವಿಜಯೇಂದ್ರರು ಹೇಳ್ತಾ ಇದ್ದಾರೆ. ಅದು ಹೆಂಗೆ ಮಾಡ್ತೀರಿ, ಎಲೆಕ್ಷನ್ ಆಗಲೇಬೇಕು ಅಂತ ಯತ್ನಾಳ್ ಬಣದವರು. ಯತ್ನಾಳ್ ಬಣದಿಂದ ಒಬ್ಬ ಕ್ಯಾಂಡಿಡೇಟ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಯತ್ನಾಳ್ರು ಆ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಹೊರಗೆ ಬಂದ ಮೇಲೆ ಇನ್ನು ಮುಂದೆ ಸೈಲೆಂಟ್ ಆಗ್ತೀನಿ ಅಂತ ಅಂದಿದ್ರು. ನಾನು ಸೈಲೆಂಟ್ ಆಗ್ತೀನಿ, ಬೇರೆಯವರು ವೈಲೆಂಟ್ ಆಗ್ತಾರೆ ಅಂತ. ತಕ್ಕ ಮಟ್ಟಿಗೆ ಸೈಲೆಂಟು ಆದರೂ ಅವ್ರು ಒಂದು ಸ್ವಲ್ಪ ಟೈಮು. ಬಟ್ ಆವಾಗ ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ಅಂದರೆ ಅವ್ರ ಸ್ವಭಾವ ಅದು, ಮನಸ್ಸಿಗೆ ಬಂದಿದ್ದನ್ನು ಹೇಳ್ಬಿಡ್ಬೇಕು ಕ್ಯಾಮ್ರಾ ಮುಂದೆ, ಸ್ವಭಾವ ಅವರು. ಮತ್ತೆ ಹಾಗೆ ವಿಜೇಂದ್ರ ಚಡ್ಡಿ ಹಾಕೋದಕ್ಕಿಂತ ಮುಂಚಿನಿಂದಲೂ ಪಕ್ಷದಲ್ಲಿದ್ದವರು ನಾವು. ನಾಳೆ ಸಭೆ ಮಾಡ್ತೀವಿ, ಏನು ಚರ್ಚೆ ಮಾಡಬೇಕು ಮಾಡ್ತೀವಿ, ನಮ್ಮ ಕಡೆಯಿಂದ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ, ವಿಜೇಂದ್ರ ಅಸಲಿ ಬಣ್ಣ ಬಯಲಾಗ್ತಾ ಇದೆ, ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ. ಸಾಕಷ್ಟು ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತೀನಿ ವಿಜೇಂದ್ರಿಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ, ಚುನಾವಣೆ ನಾಟಕ ಕಂಪನಿ. ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ, ಹಿಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷದ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳಾಗಲಿ, ಯಡಿಯೂರಪ್ಪ ಒಬ್ಬನೇ ಪಾರ್ಟಿ ಕಟ್ಟಿ ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ, ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗೋದೆ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ನಿಮ್ಮ ಮಧ್ಯದ ಹೋರಾಟದಲ್ಲಿ ಒಂದು ಸ್ವಲ್ಪ ಪುರುಸತ್ ಸಿಕ್ಕರೆ ರಾಜ್ಯದ ಜನರ ಪರವಾಗಿಯೂ ಹೋರಾಟ ಮಾಡಿ ಅಂತ ವಿರೋಧ ಪಕ್ಷವಾಗಿರುವ ಬಿ ಜೆ ಪಿಯಲ್ಲಿ ಮನವಿ ಮಾಡಿಕೊಳ್ಳಬಹುದು. ಏನಾದ್ರು ಪುರುಸತ್ ಸಿಕ್ಕರೆ, ಮನಸ್ಸಿಗೆ ಬಂದರೆ. ರಾಜ್ಯದ ಜನತೆ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದೇನು, ಆಡಳಿತ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇಡಬೇಕು ಅಂತ. ನಿಮ್ಮ ಮೇಲೆ ಇಟ್ಕೊಳ್ಳೋದೇ ನಿಮಗೆ ಸಾಕಬೇಕಾಗಿ ಹೋಗಿದೆ. ನೋಡಿ, ಒಂಚೂರು ಪುರುಸತ್ ಸಿಕ್ಕರೆ ಯೋಚನೆ ಮಾಡಿ ಅಷ್ಟೆ. ನಾವು ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.